ಸ್ವಾಗತ ಚಾನಲ್ಗೆ. ಇದೊಂದು ಆನಿಮೆ ಸೀರೀಸ್ ಆಗಿದ್ದು ಇದನ್ನ ಕಾರ್ಟೂನ್ ಅಂತ ಹೇಳಿ ಬಿಟ್ಟು ಹೋಗ್ಬೇಡಿ. ಇಮ್ಯಾಜಿನ್ ಮಾಡಿ ನಿಮ್ಮ ಬಳಿ ಒಂದು ಶಕ್ತಿ ಇದೆ. ನೀವು ಕೇವಲ ಒಂದೇ ಒಂದು ಪಂಚಿನಿಂದ ಯಾವುದೇ ಮಾನ್ಸ್ಟರ್ಸ್ ಗಳು, ಡಿಮನ್ಸ್ ಗಳು ಅಥವಾ ಎಷ್ಟೇ ಪವರ್ಫುಲ್ ವ್ಯಕ್ತಿಯನ್ನ ಕೂಡ ಕೊಲ್ಬಹುದು. ಆದ್ರೆ ನೀವು ಬದುಕ್ತಿರೋ ಜಾಗದಲ್ಲಿ ತುಂಬಾ ರೀತಿಯ ಮಾನ್ಸ್ಟರ್ಸ್ ಗಳು ಎಲ್ಲ ಅಟ್ಯಾಕ್ ಮಾಡ್ತಿರ್ತವೆ. ಆದ್ರೆ ಈ ಒಂದು ಪಂಚಿನ ಶಕ್ತಿ ಎಲ್ಲರನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅಷ್ಟ್ರಲ್ಲೂ ಈ ಶಕ್ತಿ ಹೇಗೆ ಸಿಕ್ತೋ ನೋಡೋಣ ಬನ್ನಿ ಈ ಕಥೆಯನ್ನ. ಈಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಒಂದು ಬಿಲ್ಡಿಂಗ್ ನ ಬಳಿ. ಇಲ್ಲಿ ಒಂದು ರೈಲ್ ಹೋಗ್ತಿದೆ. ಇದೊಂದು ದೊಡ್ಡ ಸಿಟಿಯೇ ಆಗಿದೆ. ಇಷ್ಟೆಲ್ಲ ಜನ ಹೋಗ್ತಿರೋ ಜಾಗದಲ್ಲಿ ಸಡನ್ ಆಗಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಜನಗಳಿಗೆಲ್ಲ ಭಯ ಆಯ್ತು. ಎಲ್ಲರೂ ಅದನ್ನೇ ಗಮನಿಸ್ತಿದ್ದಾರೆ. ಮತ್ತೆ ಇಲ್ಲಿ ನೋಡಬಹುದು ಒಂದು ಏಲಿಯನ್ ಅನ್ನ. ಇವನು ತನ್ನ ಶಕ್ತಿಯಿಂದ ಇಡೀ ಭೂಮಿಯನ್ನೇ ನಾಶ ಮಾಡೋದ್ರಲ್ಲಿದ್ದಾನೆ. ಎಲ್ಲಾ ಕಂಪನಿಗಳಿಗೆ ಕೂಡ ವಾರ್ನಿಂಗ್ ಬರ್ತಿದೆ, ಬೇಗ ಈಗ ಎಮರ್ಜೆನ್ಸಿಯನ್ನ ಕರೆಸಿ ಏನಾದ್ರೂ ಮಾಡ್ಬೇಕಷ್ಟೇ ಅಂತ. ಅದರಲ್ಲೂ ಮೈನ್ ಆಗಿ ಇಲ್ಲಿ ಸೂಪರ್ ಹೀರೋಸ್ ಗಳು ಕೂಡ ಇರ್ತಾರೆ. ಮತ್ತೆ ನೋಡಬಹುದು ಅವರು ಕೂಡ ಇಲ್ಲಿ ಬಿದ್ದಿದ್ದಾರೆ. ಆದ್ರೆ ಈಗೆಲ್ಲ ಸನ್ನಿವೇಶವನ್ನ ಒಬ್ಬ ನೋಡ್ತಿದ್ದಾನೆ ಟಿವಿಯಲ್ಲಿ. ಮತ್ತೆ ಹೇಳ್ತಾನೆ, ಓಕೆ ಹಾಗಾದ್ರೆ ನನ್ನ ಟೈಮ್ ಬಂದಿದೆ. ಈಗ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಎಂಟ್ರಿ ಹೊಡಿತಾನೆ. ಈ ಬಾಂಡ್ಲಿ ಇದನ್ನಲ್ಲ, ಇವನೇ ನಮ್ಮ ಹೀರೋ. ಇವನ ಹೆಸರು ಸೈತಾಮ ಅಂತ. ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿ ಇದ್ದದ್ದೆಲ್ಲ ಪುಡಿ ಪುಡಿ ಆಗಿದೆ. ಆದ್ರೆ ಅದೇ ಜಾಗದಲ್ಲಿ ಒಬ್ಳು ಹುಡುಗಿ ಇದ್ಲು. ಯಾರಾದ್ರೂ ನನ್ನನ್ನ ಕಾಪಾಡಿ ಅಂತ ಬೊಬ್ಬೆ ಹೊಡಿತಾಳೆ. ಅದೇ ಕ್ಷಣಕ್ಕೆ ಒಂದು ಸೆಕೆಂಡ್ ನಲ್ಲಿ ಸೈತಾಮ ಬಂದವಳನ್ನ ಎತ್ಕೊಂಡ. ಇವನದು ಕೇವಲ ಒನ್ ಪಂಚ್ ಅಲ್ಲ, ಬದಲಾಗಿ ಇವನದು ಸ್ಪೀಡ್ ಕೂಡ ಇದೆ. ಈ ಏಲಿಯನ್ ಹೇಳ್ತಾನೆ, ಯಾರ್ ನೀನು? ಸೈತಾಮ ಹೇಳ್ತಾನೆ, ನಾನೊಬ್ಬ ಮನುಷ್ಯ. ನೀವು ನನ್ನನ್ನ ಹೀರೋ ಅಂತ ಕರಿಬಹುದು ಕೇವಲ ಕಾಮಿಡಿಗೋಸ್ಕರ. ಏಲಿಯನ್ ಹೇಳ್ತಾನೆ, ಏನ್ ಸ್ಟೋರಿ ಗುರು ನಿಂದು? ಫಸ್ಟ್ ಟೈಮ್ ಇಂತ ಜೋಕರ್ ಹೀರೋನ ನೋಡ್ತಿದ್ದೀನಿ. ಅದಕ್ಕಿಂತ ನನ್ನ ಸ್ಟೋರಿ ಚೆನ್ನಾಗಿದೆ ಕೇಳು. ನಾನು ಈ ಮನುಷ್ಯರು ಮಾಡೋ ಪೊಲ್ಯೂಷನ್ ನಿಂದ ಭೂಮಿಯಲ್ಲಿ ಕ್ರಿಯೇಟ್ ಆಗಿದ್ದೀನಿ. ನನ್ನ ಹೆಸರು ವ್ಯಾಕ್ಸಿನ್ ಮ್ಯಾನ್ ಅಂತ. ಅಷ್ಟೆಲ್ಲ ಇವನು ಮಾತಾಡ್ತಾ ಅವನು ಅಸಲಿ ರೂಪಕ್ಕೆ ಬರ್ತಾನೆ. ಅಂದ್ರೆ ದೊಡ್ಡ ದೈತ್ಯ ರೂಪ. ನೀವು ಈ ಭೂಮಿಯನ್ನ ಕೆಟ್ಟದಾಗಿ ಬಳಸ್ತಿದ್ದೀರಾ. ನೋಡ್ಬೋದು ಯಾವ ರೀತಿ ಪೊಲ್ಯೂಷನ್ ಆಗಿತ್ತು, ಅದರಿಂದ ನಾನು ಹುಟ್ಟಿದ್ದೀನಿ. ಆದ್ರೆ ಸೈತಾಮನಿಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಒಂದು ಪಂಚ್ ಹೊಡೆದ ಗುರು ಸತ್ತೋದ. ಸೈತಾಮನಿಗೆನೆ ಬೇಜಾರಾಯ್ತು ಗುರು. ಮತ್ತೆ ಈಗ ತೋರಿಸ್ತಾರೆ ಸೈತಾಮನ ಫ್ಲಾಶ್ ಬ್ಯಾಕ್ ಅನ್ನ. ಇವನು ನೋಡೋದಕ್ಕೆ ಹೀಗಿದ್ದ ಗುರು. ಇವನು ಬಾಂಡ್ಲಿ ಆಗಿರ್ಲಿಲ್ಲ. ಎಲ್ಲರೂ ಅಲ್ಲಿ ಓಡ್ತಿರ್ತಾರೆ. ಇಲ್ಲಿ ಒಂದು ಏಡಿಯ ರೂಪದಂತಹ ಮಾನ್ಸ್ಟರ್ ಬಂದಿರುತ್ತೆ. ಮತ್ತೆ ಹೇಳುತ್ತೆ, ಎಲ್ಲರೂ ಓಡ್ತಿದ್ದಾರೆ, ನೀನ್ ನೋಡೋದಿಲ್ವಾ? ನಾನು ಇದ್ದ ಏಡಿಗಳನ್ನೆಲ್ಲ ತಿಂದು ಕ್ರಾಬ್ ಮ್ಯಾನ್ ಆಗಿದ್ದೀನಿ. ನೀನ್ ನೋಡಕ್ಕಂತೂ ಬಿಸ್ನೆಸ್ ಮ್ಯಾನ್ ತರ ಕಾಣ್ತಿದ್ಯಾ. ಸೈತಾಮ ಹೇಳ್ತಾನೆ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ನಾನೊಬ್ಬ ಅನ್ಎಂಪ್ಲಾಯ್ಡ್ ಆಗಿದ್ದೀನಿ. ನಂಗೆ ಜಾಬ್ ಬೇಕು. ನಾನೀಗ ಜಾಬ್ ಅನ್ನು ಹುಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಕ್ರಾಬ್ ಮ್ಯಾನ್ ಹೇಳ್ತಾನೆ, ನಿನ್ನ ಕಣ್ಣಲ್ಲಿ ಯಾವುದೇ ಭಯ ಕಾಣ್ತಿಲ್ಲ. ನೀ ನಂಗೆ ಲೈಕ್ ಆದೆ, ಅದಕ್ಕೋಸ್ಕರ ನಾನು ಬಿಟ್ಬಿಡ್ತಿದ್ದೀನಿ. ಎಂಜಾಯ್ ಮಾಡು ನಿನ್ನ ಲೈಫ್ ಅನ್ನ ಅಂತ. ಅಷ್ಟರಲ್ಲಿ ನಾನು ಕೊಲ್ಲೋದಕ್ಕೆ ಹೋಗ್ತಿದ್ದೀನಿ ಒಬ್ಬ ದಪ್ಪ ಬಾಲ್ ನ ಮುಖದವನನ್ನ. ಸೈತಾಮ ಅವನನ್ನ ಕೇರ್ ಮಾಡದೆ ಹೋಗ್ತಾನೆ. ಆದ್ರೆ ಎದುರು ನೋಡಿದಾಗ ಒಬ್ಬ ಹುಡುಗ ಸಿಕ್ತ. ಮತ್ತೆ ಅವನಿಗೆ ಆಗ ಅಂದಾಜಾಗುತ್ತೆ, ಹಾಗಾದ್ರೆ ದಪ್ಪ ಬಾಲ್ ನ ಮುಖದವನು ಇವನೇ. ಐ ಮೀನ್ ಇದಂತೂ ವಿಚಿತ್ರ ಆಗಿದೆ. ಇವರು ಕಮೆಂಟ್ ಮಾಡಿ ಇವನಿಗೆ ಏನ್ ಹೆಸರು ಕೊಡ್ತೀರಾ ಅಂತ. ಸೈತಾಮ ಹೇಳ್ತಾನೆ, ಇದು ಪಕ್ಕ ಅವನೇ. ಕ್ರಾಬ್ ಮ್ಯಾನ್ ಇವನನ್ನ ಪಕ್ಕ ಕೊಲ್ಲೋದಕ್ಕೆ ಬರ್ತಾನೆ. ಏನ್ ಮಾಡುದು ಅಂತ ನಿಲ್ತಾನೆ. ಆದ್ರೆ ಕ್ರಾಬ್ ಮ್ಯಾನ್ ಅಲ್ಲಿಗೆ ಎಂಟ್ರಿ ಕೊಟ್ಟ ಹೇಳ್ತಾನೆ, ನಿನ್ನನ್ನು ಫೈನಲ್ ಆಗಿ ಹುಡುಕ್ತೆ. ಆದ್ರೆ ಹೊಡೆಯೋಷ್ಟರಲ್ಲಿ ಸೈತಾಮ ಎತ್ಕೊಂಡ. ಸೈತಾಮ ಹೇಳ್ತಾನೆ, ನೋಡು ಅವನು ನಿನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾನೆ, ಪಕ್ಕ ಇಲ್ಲಿಂದ ಓಡೋಗು. ನನ್ನ ಬಗ್ಗೆ ಚಿಂತೆ ಬೇಡ, ಜಸ್ಟ್ ಹೋಗು. ಮಗು ಹೇಳ್ತಾನೆ, ಇಲ್ಲ ನಂಗೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನ್ನ ಫುಟ್ಬಾಲ್ ಅಲ್ಲಿದೆ. ಸೈತಾಮ ಹೇಳ್ತಾನೆ, ಈ ಟೈಮ್ ನಲ್ಲಿ ಕೂಡ ನಿಂಗೆ ಫುಟ್ಬಾಲ್ ಬೇಕಾಗುರು. ಆದ್ರೆ ಕ್ರಾಬ್ ಮ್ಯಾನ್ ಕೂಡ ತುಳಿದು ಬಿಟ್ಟ ಗುರು. ವಾಟ್ ದ ಹೆಲ್. ಸೈತಾಮ ಹೇಳ್ತಾನೆ, ಈ ಮಗುವನ್ನ ಬಿಟ್ಬಿಡು. ಹುಡುಗಿಯರನ್ನಂತೂ ಬಿಡೋದಿಲ್ಲ, ಇವನನ್ನಾದ್ರೂ ಬಿಡು ಗುರು. ಕ್ರಾಬ್ ಮ್ಯಾನ್ ಹೇಳ್ತಾನೆ, ಯಾರು ನನ್ನ ಬಗ್ಗೆ ಕಾಮಿಡಿ ಮಾಡ್ತಾರೆ ಅವರನ್ನ ನಾ ಕೊಲ್ತೀನಿ ಅಷ್ಟೇ. ಆ ಕೆಟ್ಟ ಮಗು ನನ್ನ ಚೆಸ್ಟ್ ನಲ್ಲಿ ಚಿತ್ರ ಎಲ್ಲ ಮಾಡಿದೆ. ಫಸ್ಟ್ ಆಫ್ ಆಲ್ ನಾನೊಬ್ಬ ಏಡಿ ಆಗಿದ್ದೀನಿ, ನಂಗೆ ಕೈ ಬಿರಳು ಇಲ್ಲ. ನಾನ್ ಹೇಗೆ ಅದನ್ನು ಉಜ್ಲಿ? ಮುಚ್ಕೊಂಡು ಎದ್ದೇಳು, ನಿನ್ನ ಜಾಬ್ ಇಂಟರ್ವ್ಯೂಗೆ ಹೋಗು. ಆದ್ರೆ ಸೈತಾಮ ನಗೋಕೆ ಶುರು ಮಾಡ್ತಾನೆ. ಕ್ರಾಬ್ ಮ್ಯಾನ್ ಆಲೋಚನೆ ಮಾಡ್ತಾನೆ, ಇವನ್ ಯಾಕೆ ನಗ್ತಿದ್ದಾನೆ ಹುಚ್ಚರಾಗೆ? ನೀನ್ ನೋಡೋದಕ್ಕೆ ಎಕ್ಸಾಕ್ಟ್ಲಿ ನಾನೊಂದು ಚೈಲ್ಡ್ಹುಡ್ ಅಲ್ಲಿ ಕಾರ್ಟೂನ್ ನೋಡ್ತಿದ್ದೆ, ಅದ್ರ ಹಾಗೇನಿದೆಯಾ? ಮೋಸ್ಟ್ಲಿ ಅವನು ಸ್ಪಾಂಜ್ ಬಾಬ್ ಹೇಳ್ತಿರ್ಬೋದು. ಎನಿವೇಸ್ ಕ್ರಾಬ್ ಮ್ಯಾನ್ ಗಂತೂ ಕೋಪ ಅಂತ ಗುರು ಎಲ್ದು ಬೀಸಾಕಿದ. ಸೈತಾಮ ಅವನಿಗೊಂದು ಕಲ್ ಬೀಸಾಕಿದ ಗುರು. ಸೈತಾಮ ಈಗ ಎದ್ದಿದ್ದಾನೆ. ಮತ್ತೆ ಅವನ ಮುಖದಲ್ಲಿ ರಕ್ತ ಸುರಿತಿದೆ. ಆದ್ರೆ ಹೇಳ್ತಾನೆ, ನಿಂಗ್ ಗೊತ್ತಾ, ನಾನು ಚಿಕ್ಕವನಿದ್ದಾಗ ಕೂಡ ನಂಗೆ ಆಸೆ ಇತ್ತು ಹೀರೋ ಆಗ್ಬೇಕು ಅಂತ. ಎಂತ ಹೀರೋ ಅಂದ್ರೆ ಯಾವುದೇ ಒಬ್ಬ ಕೆಟ್ಟ ವ್ಯಕ್ತಿ ಆಗಿರ್ಲಿ ಅಥವಾ ಯಾವುದೇ ಮಾನ್ಸ್ಟರ್ ಆಗಿರ್ಲಿ ಒಂದೇ ಪಂಚಲ್ಲಿ ಫಿನಿಶ್ ಮಾಡಿ ಅವರನ್ನ ಸ್ವರ್ಗಕ್ಕೆ ಕಳಿಸೋದರ. ನಿನ್ನ ಶಕ್ತಿಯನ್ನ ತೋರಿಸು ಕ್ರಾಬ್ ಮ್ಯಾನ್, ಹುಚ್ಚು ನನ್ ಮಗನೇ. ಕ್ರಾಬ್ ಮ್ಯಾನ್ ಹೇಳ್ತಾನೆ, ಹೀರೋನ ನೀನು, ತಕೋ ಈ ಶಾಟನ ಅಂತ. ಮತ್ತೆ ರಕ್ತ ಸುರಿದೋಯ್ತು ಗುರು. ನೀನ್ ನನ್ನ ಎದುರು ಚಾನ್ಸ್ ಇಲ್ಲ ನಿಲ್ಲೋದಕ್ಕೆ, ಅದರಲ್ಲೂ ಫೈಟ್ ಮಾಡ್ಬೇಕಾ ನಿಂಗೆ? ಇದು ನಿನ್ನ ಜೀವನದ ಕೊನೆಯ ಅಧ್ಯಾಯ. ಮತ್ತೆ ಸೈತಾಮ ಆಗ ಸ್ಟಂಟ್ ಮಾಡ್ತಾನೆ ಅವನ ತಲೆ ಮೇಲೆ. ಆದ್ಮೇಲೆ ಅವನ ಐಡಿ ಕಾರ್ಡ್ ಅನ್ನ ಕಣ್ಣಿಗೆ ಹಿಡಿತಾನೆ. ಮತ್ತೆ ಅದನ್ನ ಎಲ್ದಾಕ್ತಾನೆ. ಎಂತ ಬ್ರೂಟಲ್ ಡೆತ್ ಆಗುತ್ತೆ ಗುರು ಇದು. ಕಣ್ಣಿನೊಳಗಿದ್ದ ನರಗಳು ಸಮೇತ ಬರ್ತಿದೆ. ಮತ್ತೆ ವಾರ್ನಿಂಗ್ ಏನಂದ್ರೆ, ನೀವು ಊಟ ಮಾಡ್ತಿರುವಾಗ ಮಾತ್ರ ಇದನ್ನ ನೋಡ್ಬೇಡಿ. ಮತ್ತೆ ಸೈತಾಮ ಎಕ್ಸ್ಪ್ಲೈನ್ ಮಾಡ್ತಾನೆ, ಇದು 3 ವರ್ಷ ಹಿಂದಿನ ಘಟನೆ ಆಗಿತ್ತು. ಆ ದಿನ ಆದ್ಮೇಲೆ ಡೈಲಿ ಟ್ರೈನಿಂಗ್ ಮಾಡೋಕೆ ಶುರು ಮಾಡ್ದ. ಆದ್ಮೇಲೆ ಟ್ರೈನಿಂಗ್ ಮಾಡೋಕೆ ಶುರು ಮಾಡಿ ಈಗ ಬಾಲ್ಡಿ ಆಗ್ಬಿಟ್ಟಿದ್ದಾನೆ. ಜೊತೆಗೆ ತುಂಬಾ ಪವರ್ಫುಲ್ ಕೂಡ ಆದ. ಆದ್ರೆ ಅವನಿಗೆ ಬೋರ್ ಯಾಕೆ ಆಗುತ್ತೆ ಅಂದ್ರೆ, ಇಷ್ಟರವರೆಗೆ ಅವನು ಯಾರನ್ನ ಕೂಡ ಮೀಟ್ ಆಗ್ಲಿಲ್ಲ, ಅವನನ್ನ ಸೋಲಿಸುವವರನ್ನ. ಪ್ರತಿ ಸಲ ಒಂದು ಪಂಚಲ್ಲೇ ಫಿನಿಶ್ ಮಾಡ್ತಿದ್ದ ಗುರು. ಮತ್ತೆ ಅವನ ಶಕ್ತಿಯ ಬಗ್ಗೆ ಯಾರಿಗೆ ಕೂಡ ಗೊತ್ತಿಲ್ಲ. ಮತ್ತೆ ಇಷ್ಟೆಲ್ಲ ಮಾತಾಡ್ತಿರುವಾಗ ಒಂದು ದೊಡ್ಡ ಜೈಂಟ್ ಟೈಟನ್ ಕಾಣುತ್ತಾ. ಇಲ್ಲಿ ತೋರಿಸ್ತಾರೆ, ಒಬ್ಬ ಸೈಂಟಿಸ್ಟ್ ಹಾಗೂ 2-3 ಜನ ಎಕ್ಸ್ಪೆರಿಮೆಂಟ್ ಗಾಗಿ ಇರುವರು. ಇವರು ದೊಡ್ಡ ಬಾಡಿ ಬಿಲ್ಡರ್ಸ್ ಗಳು ಹಾಗೂ ಮಸಲ್ಸ್ ಗಳು. ನೀವೇ ನೋಡಬಹುದು, ಈ ಮಸಲ್ಸ್ ಅನ್ನು ಮಾಡೋದು ಸೈಂಟಿಫಿಕ್ ಆಗಿ. ಆ ಇಂಜೆಕ್ಷನ್ ನಿಂದ ಇವರು ದೊಡ್ಡ ಟೈಟನ್ ಆಗ್ತಾರೆ ಅಥವಾ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡಕ್ಕಾಗುತ್ತೆ. ಮತ್ತೆ ಇಲ್ಲಿ ನೋಡಬಹುದು, ಕುಡಿದ ತಕ್ಷಣ ಇವನು ದೊಡ್ಡ ದೈತ್ಯ ಟೈಟನ್ ಆದ. ಸೈಂಟಿಸ್ಟ್ ಗೆ ತುಂಬಾ ಖುಷಿ ಆಯ್ತು, ಅವನ ಎಕ್ಸ್ಪೆರಿಮೆಂಟ್ ಪಾಸ್ ಆಯ್ತು ಅಂತ. ಕೂಡಲೇ ಅವನ ಆವಿಷ್ಕಾರದಿಂದ ಇಡೀ ಸಿಟಿಯನ್ನ ಪುಡಿ ಪುಡಿ ಮಾಡೋದಕ್ಕೆ ಹೋಗ್ತಾರೆ. ಈ ಟೈಟನ್ ಬೇರೆ ಯಾರು ಅಲ್ಲ, ಬದಲಾಗಿ ಸೈಂಟಿಸ್ಟ್ ನ ತಮ್ಮ ಆಗಿದ್ದ. ಅವನ ಲೆಫ್ಟ್ ಸೈಡ್ ನ ಹೆಗಲಲ್ಲಿ ನಿಂತಿರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಅವನು ಗಮನಿಸ್ತಾನೆ, ಇಲ್ಲಿ ಒನ್ ಪಂಚ್ ಮ್ಯಾನ್ ಅಂದ್ರೆ ಸೈತಾಮ ಇದ್ದಾನೆ, ಅದು ಕೂಡ ಹೆಗಲಿನ ರೈಟ್ ಸೈಡ್ ನಲ್ಲಿ. ಅವನು ಕೇಳ್ತಾನೆ, ಸ್ಟ್ರಾಂಗೆಸ್ಟ್ ಆಗೋದು ಹೇಗೆ ಅಂತ. ಸೈಂಟಿಸ್ಟ್ ಗೆ ಶಾಕ್ ಆಯ್ತು ಗುರು, ಇವನ್ ಏನ್ ಮಾಡ್ತಿದ್ದಾನೆ ಇಲ್ಲಿ. ಒಬ್ಬ ಸೈಂಟಿಸ್ಟ್ ಅವನ ತಮ್ಮ ಟೈಟನ್ ಗೆ ಹೇಳ್ತಾನೆ, ನಿನ್ನ ಹೆಗಲ್ನಲ್ಲಿ ಒಬ್ಬ ಕಾಣ್ತಿದ್ದಾನಲ್ಲ, ಅವನನ್ನ ಕೊಲ್ಲು ಕೈ
ಕೈಯಲ್ಲೇ ಮತ್ತೆ ಅವನ ಶೋಲ್ಡರ್ ಗೆ ಜೋರಾಗಿ ಶಾಟ್ ಹೊಡಿತಾನೆ. ಆದ್ರೆ ಗುರು ಎಲ್ಲಿ ಗುಡ್ದೆ ಇವನು. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಇದ್ದಿದ್ದು ಸೈಂಟಿಸ್ಟ್ ಗುರು ಹೋಗಿ ಹೋಗಿ ಅಣ್ಣನನ್ನೇ ಕೊಲ್ಲೋ ಅಂದಾಜರಲ್ಲಿದ್ದಾನೆ. ಇದರಲ್ಲೇ ಗೊತ್ತಾಗುತ್ತೆ ಗುರು ಕ್ಲಾರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವನಂತೂ ಕೋಪದಲ್ಲಿ ಬೊಬ್ಬೆ ಹಿಡಿದಿದ್ದಾನೆ ಅಣ್ಣ ಅಂತ. ಎಲ್ಲ ಆಗಿದ್ದು ಈ ಬಾಂಡ್ಲಿ ಮನುಷ್ಯನಿಂದ, ಇವನನ್ನು ಕೊಲ್ಲದೆ ಬಿಡೋದಿಲ್ಲ ಅಂತ. ಮತ್ತೆ ಮುಷ್ಟಿಯಲ್ಲಿ ಬಿಸಾಕ್ ಬಿಡ್ತಾನೆ. ಆದ್ರೆ ಸೈತಮನಿಗೆ ಏನು ಆಗೋದಿಲ್ಲ, ಯಾಕಂದ್ರೆ ಅವನನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ. ನಾನು ಹೇಳ್ದಾಗೇನೆ ಸೈತಮ ಹೇಳ್ತಾನೆ, ನಂಗೆ ಈಗ ಕೂಡ ಬೋರ್ ಆಗ್ತಿದೆ, ಯಾವಾಗ ನನ್ನನ್ನು ಕೊಲ್ಲೋರು ಬರ್ತಾರೆ. ಮತ್ತೆ ಸೀದಾ ಹಾರ್ಕೊಂಡ್ ಬಂದ ಒಂದು ಪಂಚ ನೋಡಿದು ಫಿನಿಶ್ ಮಾಡ್ಬಿಟ್ಟ ಕಥೆಯನ್ನ. ಯಾಸಿ ಟೈಟನ್ ಕೂಡ ಸಾತ್ ಬಿಟ್ಟ ಗುರು. ಮತ್ತೆ ಹೀಗೇನೆ ಮೂಡ್ ಆಫ್ ನಲ್ಲಿ ಯಾರ್ಯಾರ್ದು ಲೈಫ್ ಅನ್ನ ಹಾಳು ಮಾಡಿದೆ ಅಂತ ತಿಳ್ಕೊಂಡು ಹೋಗ್ತಿರ್ತಾನೆ. ಮತ್ತೆ ಬಂದ ಕಾರಣ ಗ್ಯಾರೇಜ್ ಗೆ. ಇಲ್ಲಿ ಕೂಡ ಒಂದು ಮಾನ್ಸ್ಟರ್ ಇತ್ತು. ಇವನು ಮುಂಚೆನೆ ಡಿಪ್ರೆಷನ್ ಅಲ್ಲಿ ಇದ್ದ, ಸೊ ಅದಕ್ಕೆ ಕೂಡ ಪಂಚ ಹೊಡೆದು ಕೊಂದಾಕ್ಬಿಟ್ಟ. ಮತ್ತೆ ಅಲ್ಲಿಂದ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ, ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ, ಆದ್ಮೇಲೆ ಮಲಗ್ತಾನೆ. ಆದ್ರೆ ಸಡನ್ ಆಗಿ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು. ಇದು ಯಾವ್ದೋ ಡಿಫ್ರೆಂಟ್ ಆಗಿರುವಂತಹ ಮಾನ್ಸ್ಟರ್ಸ್ ಆಗಿದೆ. ಇಲ್ಲಿ ಏನೋ ಸಮಸ್ಯೆ ಇದೆ. ಫಸ್ಟ್ ಟೈಮ್ ಇವನ ಮುಖದಲ್ಲಿ ರಕ್ತ ಕಾಣ್ತಿದೆ. 3 ವರ್ಷ ಹಿಂದೆ ಮಾತ್ರ ರಕ್ತ ಬಂದಿತ್ತು, ಯಾಕಂದ್ರೆ ಆಗ ಅವನು ಸ್ಟ್ರಾಂಗ್ ಇರಲಿಲ್ಲ. ಆದ್ರೆ ಇವನ ಮುಖದಲ್ಲಿ ರಕ್ತ ಕಾಣ್ತಿದೆ ಅಂದ್ರೆ ಇವನು ಯಾರು ಸ್ಟ್ರಾಂಗ್ ಇರಬೇಕು. ಸೊ ಹೀಗೇನೆ 4-5 ಜನ ಮಾನ್ಸ್ಟರ್ಸ್ ಗಳು ಇವನನ್ನು ಕೊಲ್ಲದಾಕಿ ಬರ್ತಾರೆ. ಸೈತಮ್ ಹೇಳ್ತಾನೆ, ಹೋಗಿ ಹಾಗಾದ್ರೆ ಫೈನಲ್ ಆಗಿ ನಂಗೆ ಓಪನ್ ಇಟ್ ಸಿಕ್ಕಿದ್ರು ನನ್ನನ್ನ ಸೋಲ್ಸೋರು. ನಾನೊಬ್ಬ ಹೀರೋ ಕೇವಲ ಫನ್ ಗೋಸ್ಕರ, ಒಬ್ಬೊಬ್ಬರಾಗಿ ಬನ್ನಿ ನಾನ್ ನೋಡ್ಕೊಳ್ತೀನಿ ಅಂತ. ಮತ್ತೆ ಆಬ್ವಿಯಸ್ಲಿ ಗುರು ಇವರು ಒಂದು ಪಂಚಲ್ಲಿ ಕೊಂದ್ಬಿಟ್ಟ ತುಂಬಾ ಜನರನ್ನ. ಆದ್ರೆ ಆಗ ಬರುತ್ತೆ ಇವರೆಲ್ಲರ ಅಮ್ಮ, ಆ ಎಲ್ಲ ಮಾನ್ಸ್ಟರ್ಸ್ ಗಳ ತಾಯಿ ಬರುತ್ತೆ. ಮತ್ತೆ ಈಗ ಸೈತಮನ ಸಾವು ಖಂಡಿತ. ಆದ್ರೆ ಇಲ್ಲಿ ಪ್ಲಾಟ್ ಟ್ವಿಸ್ಟ್ ಏನಂದ್ರೆ ಇದೆಲ್ಲ ಕನಸಾಗಿತ್ತು ಗುರು. ಇವನಿಗೆ ಯಾವುದೇ ಓಪನೆಂಟ್ ಸಿಗ್ಲಿಲ್ಲ, ಇವನನ್ನು ಕೊಲ್ಲೋರು. ಇವನ ಎಲ್ಲ ಎಕ್ಸೈಟ್ಮೆಂಟ್ ಹೋಯ್ತು. ಹಾಗಾದ್ರೆ ಲೈಫ್ ಟೈಮ್ ಇಡೀ ಇವನನ್ನು ಯಾರು ಕೂಡ ಸೋಲಿಸೋಕೆ ಸಾಧ್ಯನೇ ಇಲ್ವಾ? ಸ್ಟ್ರಾಂಗೆಸ್ಟ್ ಮ್ಯಾನ್ ಇವನೇನಾ? ಸೊ ಇಲ್ಲಿಗೆ ಮೊದಲನೇ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಈ ಕಥೆ ಇನ್ನು ಕೂಡ ಎಂಟರ್ಟೈನಿಂಗ್ ಆಗಿದೆ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.